ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನ್ನಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಅಪ್ಲಿಕೇಶನನ್ನು ಕರೆದಿದ್ದಾರೆ. 2025-26ನೇ ಸಾಲಿನ ಹಾಸ್ಟೆಲ್ ಅಪ್ಲಿಕೇಶನ್ 1ರಿಂದ 10ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಕರೆದಿದ್ದಾರೆ. ಅದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲೇ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ನೀವು ಯಾರಾದರೂ 1ರಿಂದ 10ನೇ ತರಗತಿಯವರೆಗಿನ ಅಭ್ಯರ್ಥಿಗಳಾಗಿದ್ದರೆ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೋದು. ಹಾಸ್ಟೆಲ್ ಅಪ್ಲಿಕೇಶನಲ್ಲಿ ವಿವಿಧ ರೀತಿಯ ಸೌಲಭ್ಯ ಕೂಡ ಬರ್ತವೆ. ಇದನ್ನು ಯಾರ್ಯಾರು ಹಾಕಬೇಕಂದ್ರೆ ಮೊದಲೇದಾಗಿ ನೋಡಿದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಕೂಡ ಬ್ಯಾಕ್ವರ್ಡ್ ಕ್ಲಾಸಸ್ ಅವರು ಅಪ್ಲಿಕೇಶನನ್ನು ಕರೆದಿದ್ದಾರೆ. ಇಲ್ಲಿ ಮೊದಲೇದಾಗಿ ನೋಡೋದಾದರೆ 2025-26ನೇ ಸಾಲಿನ ಅಂದರೆ ಈ ಕರೆಂಟ್ ಇಯರಲ್ಲಿ ನೀವು ಅಪ್ಲೈ ಮಾಡ್ಬೋದು. ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಮೊದಲೇದಾಗಿ ಪ್ರವರ್ಗ 1, ಪ್ರವರ್ಗ 2, ಅದೇ ರೀತಿ 2A, 3A, 3B ಈ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಇಲ್ಲಿ ಹಲವಾರು ರೀತಿಯ ಫೆಸಿಲಿಟಿಗಳು ಕೂಡ ನಿಮಗೆ ಸಿಗುತ್ತವೆ. ನೋಡಿ ವಿದ್ಯಾರ್ಥಿಗಳೇ, ಈ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ಇಲ್ಲಿ ಫ್ರೀ ಮೆಟ್ರಿಕ್ ಅಂತ ಏನಿದೆ 6ರಿಂದ 10ನೇ ತರಗತಿ ವಿದ್ಯಾರ್ಥಿಯವರೆಗಿನ ಹಾಸ್ಟೆಲ್ ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಬೋದು. ಮೊಬೈಲ್ನಲ್ಲೇ ಅಪ್ಲೈ ಮಾಡ್ಬೋದು. ಮೊದಲೇದಾಗಿ ನೀವು ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ವೆಬ್ಸೈಟ್ ಬರ್ತೈತಿ. ಇಲ್ಲಿ ನೀವು ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಇದೆ ಅಂತ ಕೇಳಿದರೆ ಅಂದರೆ SSP ಅಕೌಂಟ್ ಇದ್ದರೆ ಎಸ್ ಅಂತ ಕೊಟ್ಟು ಮುಂದೆ ಹೋಗ್ಬೋದು. ಈ ಮಾಹಿತಿ ನಿಮಗೆ ಮೊಬೈಲ್ನಲ್ಲಿ ಅಪ್ಲೈ ಮಾಡಬೇಕಾದ್ರೆ ಕಮೆಂಟ್ ಮುಖಾಂತರ ನೀವು ತಿಳಿಸಿ. ಅದಾದ ನಂತರ ಜಾಸ್ತಿ ಕಮೆಂಟ್ ಬಂದರೆ ನಾವು ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡಬಹುದು ಎಂಬುದನ್ನು ತಿಳಿಸಿಕೊಡುತ್ತೇನೆ. ಇದಾದ ನಂತರ ಈ ಹಾಸ್ಟೆಲ್ಗೆ ಸೆಲೆಕ್ಟ್ ಆದರೆ ಯಾವ ರೀತಿ ಸ್ಪೆಷಲಿಟಿ ಇರುತ್ತದೆ ಮತ್ತು ಯಾವ ರೀತಿಯ ಡಾಕ್ಯುಮೆಂಟ್ ಬೇಕು ಅಪ್ಲೈ ಮಾಡಲು ಎಂಬುದು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲೇದಾಗಿ ಯಾವ ರೀತಿಯಾಗಿ ಡಾಕ್ಯುಮೆಂಟ್ ಬೇಕು ಈ ಅಪ್ಲಿಕೇಶನ್ ಹಾಕಲು ಅಂದರೆ ನೋಡಿ ವಿದ್ಯಾರ್ಥಿಗಳೇ, ಮೊದಲೇದಾಗಿ ನೀವು ಅರ್ಜಿಯನ್ನು ಸಲ್ಲಿಸಲು ಅವಶ್ಯಕವಾದ ದಾಖಲೆಗಳು ಯಾವುವು ಅಂದರೆ ಮೊದಲೇದಾಗಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕು. ಅದಾದ ನಂತರ ವಿದ್ಯಾರ್ಥಿಯ ಶಾಲಾ ದಾಖಲಾತಿ ಪತ್ರ ಬೇಕು. ಸ್ಕೂಲ್ ಅಡ್ಮಿಷನ್ ಆಗಿರ್ತೈತಿ, ಅಲ್ಲಿ ಸ್ಕೂಲ್ನಲ್ಲಿ ಕೇಳಿದರೆ ಒಂದು ದಾಖಲಾತಿ ಪತ್ರವನ್ನು ಕೊಡ್ತಾರೆ, ಅದು ಬೇಕು. ಅದಾದ ನಂತರ ವಿದ್ಯಾರ್ಥಿಯ ಫೋಟೋ ಬೇಕು. ವಿದ್ಯಾರ್ಥಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು. ವಿದ್ಯಾರ್ಥಿ ವ್ಯಾಸಂಗ ಮಾಡುತ್ತಿರುವ ಪ್ರಮಾಣ ಪತ್ರ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಬೇಕು. ಇದಾದ ನಂತರ ಮೊಬೈಲ್ ನಂಬರ್ ಬೇಕು. ಮೊಬೈಲ್ ನಂಬರಿಗೆ OTP ಬರ್ತೈತಿ. ಆ OTP ಮುಖಾಂತರ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ನೀವು ಮೊಬೈಲ್ ಇರಲಿಲ್ಲ ಅಂದರೆ ನಿಮ್ಮ ಪೋಷಕರ ಮೊಬೈಲ್ ಕೂಡ ಕೊಡ್ಬೋದು. ಇದಾದ ನಂತರ ಈ ರೀತಿಯಾಗಿ ಡಾಕ್ಯುಮೆಂಟ್ ರಿಕ್ವೈರ್ ಇದೆ. ನೆಕ್ಸ್ಟ್ ಪ್ರೋಸೆಸ್ ಏನಂದರೆ ಇಲ್ಲಿ ಸೆಲೆಕ್ಟ್ ಆದ ನಂತರ ಏನೇನು ಫೆಸಿಲಿಟಿ ಇರ್ತೈತೆ ಅಂತ ನೋಡೋದಾದರೆ ಮೊದಲೇದಾಗಿ ಪ್ರತಿ ವಿದ್ಯಾರ್ಥಿಗೆ ಪ್ರತಿ ತಿಂಗಳು 1750 ವೆಚ್ಚದಲ್ಲಿ 10 ತಿಂಗಳ ಅವಧಿಗೆ ಆಹಾರ ಒದಗಿಸಲು ಸರ್ಕಾರವೇ ವೆಚ್ಚ ಕೊಡುತ್ತದೆ. ಅಂದರೆ ನಿಮಗೆ ಉಚಿತವಾಗಿ ರೂಮ್ ಮತ್ತು ಉಚಿತವಾಗಿ ಊಟವನ್ನು ಕೊಡುತ್ತದೆ. ಇದಾದ ನಂತರ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ವಸತಿ ಸೌಕರ್ಯವನ್ನು ಒದಗಿಸಲಾಗುವುದು. ಮತ್ತು ಪ್ರತಿ ವಿದ್ಯಾರ್ಥಿಗೆ ವರ್ಷಕ್ಕೆ 2 ಸಮವಸ್ತ್ರಗಳನ್ನು ಕೂಡ ಕೊಡ್ತಾರೆ. ಇದಾದ ನಂತರ ಪ್ರತಿ ತಿಂಗಳು ಬಾಲಕ ವಿದ್ಯಾರ್ಥಿಗೆ 60 ರೂಪಾಯಿಯಂತೆ ಪ್ರತಿ ತಿಂಗಳು ಪ್ರತಿ 2 ತಿಂಗಳಿಗೊಮ್ಮೆಗೆ ಕಟಿಂಗ್ ಮಾಡಲು ಅಮೌಂಟನ್ನು ಕೂಡ ನೀಡುತ್ತಾರೆ. ನೆಕ್ಸ್ಟು ಪ್ರತಿ ವಿದ್ಯಾರ್ಥಿಗೆ ಪಠ್ಯಪುಸ್ತಕ ಮತ್ತು ಲೇಖನ ಸಾಮಗ್ರಿ ಅಂದರೆ ಪಠ್ಯಪುಸ್ತಕಕ್ಕೆ ಅವಶ್ಯಕ ಇರುವ ಬುಕ್ಗಳನ್ನು ಮತ್ತು ಪೆನ್ಸಿಲ್ಗಳನ್ನು ಇತರೆ ಸಾಮಗ್ರಿಗಳನ್ನು ಕೂಡ ಮಂತ್ಲಿಗೆ ಕೊಡುತ್ತಾರೆ. ಅದೇ ರೀತಿ ವೈದ್ಯಕೀಯ ವೆಚ್ಚ ಕೂಡ ಭರಿಸ್ತಾರೆ. ಈ ರೀತಿಯಾಗಿ ಹಾಸ್ಟೆಲ್ನಿಂದ ಬೆನಿಫಿಟ್ಸನ್ನು ನೀವು ತೊಗೋಬೋದು. ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ. ಇದಾದ ನಂತರ ನೀವು ಅಪ್ಲೈ ಮಾಡಲು ಯಾವುದೇ ಸಮಸ್ಯೆ ಬಂದರೆ ಅಧಿಕೃತವಾಗಿ ಏನು ಮಾಡಬೇಕು, ಇಲ್ಲಿ ಸಹಾಯವಾಣಿ ಇದೆ. ಈ ಸಹಾಯವಾಣಿಗೆ ಕರೆ ಮಾಡಿದ ನಂತರ ನೀವು ಅವರು ನಿಮ್ಮದು ಪ್ರಾಬ್ಲಮ್ ಏನಿದೆ ಅವರು ಸಾಲ್ವ್ ಮಾಡ್ತಾರೆ. ಟೈಮಿಂಗು 10:30ರಿಂದ 5:30ವರೆಗಿನ ಟೈಮ್ನಲ್ಲಿ ನೀವು ಅವರಿಗೆ ಕೇಳಬೇಕು. ಅದಾದ ನಂತರ ಅವರು ಸಾಲ್ವ್ ಮಾಡ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಕೊನೆಯದಾಗಿ ಅರ್ಜಿ ಸಲ್ಲಿಸುವ ದಿನಾಂಕ ಯಾವುದಂದರೆ 16/6/2025 ಒಳಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತದೆ. ಯಾವ ರೀತಿಯ ಡಾಕ್ಯುಮೆಂಟ್ ಬೇಕೆಂಬುದು ಈಗಾಗಲೇ ತಿಳಿದುಕೊಂಡಿರೆ. ಈ ರೀತಿಯಾಗಿ ಡಾಕ್ಯುಮೆಂಟ್ಗಳು ಬೇಕು. ಇದೇ ರೀತಿ ನೀವು ಅಪ್ಲಿಕೇಶನ್ ಹಾಕಲು ಯಾವುದಾದ್ರೂ ಸಮಸ್ಯೆ ಬಂದರೆ ಕಮೆಂಟ್ ಮಾಡಿ, ನಾವು ಸಂಪೂರ್ಣವಾಗಿ ತಿಳಿದುಕೊಂಡು ಅದಕ್ಕೆ ಸಾಲ್ವ್ ಮಾಡಲು ಪ್ರಯತ್ನಿಸುತ್ತೇವೆ. ಇದೇ ರೀತಿಯಾಗಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.